ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಐಟಿ ಇದ್ದವ್ರು ಕೂಡ ಇರ್ತಾರಂತ ಗೊತ್ತಿಲ್ಲ ಅವರಿಗೆ. ನಮ್ಮಂಥ ರೆಸ್ಟಲ್ಲಿ ಸಿಕ್ಕಿದ್ರು ನಿನ್ನೆ ನನಗೆ ಶಿವಿಗೆ. ಅದು ಶಿವದ ಲೈವ್ ಇರಲಿಲ್ಲ, ನಮ್ದು ಲೈವ್ ಇತ್ತು. ಸೆಂಟ್ರಲ್ ಜೈಲಲ್ಲಿ ಅದ್ರ ಭಾಗವಾಗಿ 350 ಗ್ರಾಂ ಅಂದ್ರೆ ಇವತ್ತಿನ ನಾವು ಸಹಿತ ಅಂದ್ರೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದು ನಂಬರ್ನ ಸೆಲ್ಲಲ್ಲಿ ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಆ ಒಂದು ಸೆಲ್ಗಳ ವಿಶೇಷತೆಯನ್ನು ಕೂಡ ಗಮನಿಸಬೇಕು ನಾವು. ಅಂದ್ರೆ 18:80 ಮಧ್ಯಾಹ್ನದ ಊಟವನ್ನ ಕೊಡಲಾಗುತ್ತೆ. ಆಗಲೂ ಸಹಿತ ಊಟವನ್ನ ದರ್ಶನ್ ಅವರು ನಿರಾಕರಿಸಿದ್ರು. ಮತ್ತೆ ರಾತ್ರಿ ಏನಿತ್ತು, ರಾತ್ರಿ 2 ಚಪಾತಿ ಬಾರಿ ಬಿಡೋಣ ಹಂಗಂದ್ರೆ 2 ದಿನ ಬೇಕಾಗ್ತದ ಫುಲಾಕ. ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಐಟಿ ಇದ್ದವ್ರು ಕೂಡ ಇರ್ತಾರಂತ ಗೊತ್ತಿಲ್ಲ ಅವರಿಗೆ. ನಮ್ಮಂಥ ರೆಸ್ಟಲ್ಲಿ ಸಿಕ್ಕಿದ್ರು ನಿನ್ನೆ ನನಗೆ ಶಿವಿಗೆ. ಅದು ಶಿವದ ಲೈವ್ ಇರಲಿಲ್ಲ, ನಮ್ದು ಲೈವ್ ಇತ್ತು. ಸೆಂಟ್ರಲ್ ಜೈಲಲ್ಲಿ ಅದ್ರ ಭಾಗವಾಗಿ 350 ಗ್ರಾಂ ಅಂದ್ರೆ ಇವತ್ತಿನ ನಾವು ಸಹಿತ ಅಂದ್ರೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದು ನಂಬರ್ನ ಸೆಲ್ಲಲ್ಲಿ ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಆ ಒಂದು ಸೆಲ್ಗಳ ವಿಶೇಷತೆಯನ್ನು ಕೂಡ ಗಮನಿಸಬೇಕು ನಾವು. ಅಂದ್ರೆ 18:80 ಮಧ್ಯಾಹ್ನದ ಊಟವನ್ನ ಕೊಡಲಾಗುತ್ತೆ. ಆಗಲೂ ಸಹಿತ ಊಟವನ್ನ ದರ್ಶನ್ ಅವರು ನಿರಾಕರಿಸಿದ್ರು. ಮತ್ತೆ ರಾತ್ರಿ ಏನಿತ್ತು, ರಾತ್ರಿ 2 ಚಪಾತಿ ಬಾರಿ ಬಿಡೋಣ ಹಂಗಂದ್ರೆ 2 ದಿನ ಬೇಕಾಗ್ತದ ಫುಲಾಕ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ಏನ್ ಕೊಟ್ಟು ಬಾರೋ ಬೇಕಿದ್ದು ಬಾ. ಟಿವಿ ನೈನ್ ಸೆಂಟರ್ ಫೈಮ್ ಬೇಕು ಬಾ. ಇಲ್ಲೊಂದು ಸತ್ತೋಗ್ತಾರ ಬಾ, ಜಲ್ದಿ ಬಾ. ಅಲ್ಲ ಟಿವಿ ನೈನ್ ಜೈಲಲ್ಲಿ ಸೇರಿದ್ರು. ಆದ್ರೆ ನೀನು ಟಿವಿ ನೈನ್ ಅಲ್ಲ, ನೀನು ನಾವು ಸ್ವಂತ ಒಂದು ಅಕ್ಕ ಹಾಕೊಂಡಿನಿ. ಟಿವಿ ನೈನ್ ಹಾಕೊಂಡ್ಬಿಟ್ರೆ ಮತ್ತೆ ನೀನು ಸತ್ತ ಹೋಗ್ಬಿಡ್ತೀವಿ ಮತ್ತೆ ನೀನು ಅವಾಗ. ಅಂದ್ರೆ 6/12 ಇರ್ತಕ್ಕಂಥ ಒಂದು ಸಣ್ಣ ಕೋಣೆಯಿಂದ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಫ್ಯಾನ್ ಇದ್ರು ಸಹಿತ ಆ ಒಂದು ಗಾಳಿ ಅವರಿಗೆ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ಏನ್ ಕೊಟ್ಟು ಬಾರೋ ಬೇಕಿದ್ದು ಬಾ. ಟಿವಿ ನೈನ್ ಸೆಂಟರ್ ಫೈಮ್ ಬೇಕು ಬಾ. ಇಲ್ಲೊಂದು ಸತ್ತೋಗ್ತಾರ ಬಾ, ಜಲ್ದಿ ಬಾ. ಅಲ್ಲ ಟಿವಿ ನೈನ್ ಜೈಲಲ್ಲಿ ಸೇರಿದ್ರು. ಆದ್ರೆ ನೀನು ಟಿವಿ ನೈನ್ ಅಲ್ಲ, ನೀನು ನಾವು ಸ್ವಂತ ಒಂದು ಅಕ್ಕ ಹಾಕೊಂಡಿನಿ. ಟಿವಿ ನೈನ್ ಹಾಕೊಂಡ್ಬಿಟ್ರೆ ಮತ್ತೆ ನೀನು ಸತ್ತ ಹೋಗ್ಬಿಡ್ತೀವಿ ಮತ್ತೆ ನೀನು ಅವಾಗ. ಅಂದ್ರೆ 6/12 ಇರ್ತಕ್ಕಂಥ ಒಂದು ಸಣ್ಣ ಕೋಣೆಯಿಂದ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಫ್ಯಾನ್ ಇದ್ರು ಸಹಿತ ಆ ಒಂದು ಗಾಳಿ ಅವರಿಗೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಐಟಿ ಇದ್ದವ್ರು ಕೂಡ ಇರ್ತಾರಂತ ಗೊತ್ತಿಲ್ಲ ಅವರಿಗೆ. ನಮ್ಮಂಥ ರೆಸ್ಟಲ್ಲಿ ಸಿಕ್ಕಿದ್ರು ನಿನ್ನೆ ನನಗೆ ಶಿವಿಗೆ. ಅದು ಶಿವದ ಲೈವ್ ಇರಲಿಲ್ಲ, ನಮ್ದು ಲೈವ್ ಇತ್ತು. ಸೆಂಟ್ರಲ್ ಜೈಲಲ್ಲಿ ಅದ್ರ ಭಾಗವಾಗಿ 350 ಗ್ರಾಂ ಅಂದ್ರೆ ಇವತ್ತಿನ ನಾವು ಸಹಿತ ಅಂದ್ರೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದು ನಂಬರ್ನ ಸೆಲ್ಲಲ್ಲಿ ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಆ ಒಂದು ಸೆಲ್ಗಳ ವಿಶೇಷತೆಯನ್ನು ಕೂಡ ಗಮನಿಸಬೇಕು ನಾವು. ಅಂದ್ರೆ 18:80 ಮಧ್ಯಾಹ್ನದ ಊಟವನ್ನ ಕೊಡಲಾಗುತ್ತೆ. ಆಗಲೂ ಸಹಿತ ಊಟವನ್ನ ದರ್ಶನ್ ಅವರು ನಿರಾಕರಿಸಿದ್ರು. ಮತ್ತೆ ರಾತ್ರಿ ಏನಿತ್ತು, ರಾತ್ರಿ 2 ಚಪಾತಿ ಬಾರಿ ಬಿಡೋಣ ಹಂಗಂದ್ರೆ 2 ದಿನ ಬೇಕಾಗ್ತದ ಫುಲಾಕ. ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಐಟಿ ಇದ್ದವ್ರು ಕೂಡ ಇರ್ತಾರಂತ ಗೊತ್ತಿಲ್ಲ ಅವರಿಗೆ. ನಮ್ಮಂಥ ರೆಸ್ಟಲ್ಲಿ ಸಿಕ್ಕಿದ್ರು ನಿನ್ನೆ ನನಗೆ ಶಿವಿಗೆ. ಅದು ಶಿವದ ಲೈವ್ ಇರಲಿಲ್ಲ, ನಮ್ದು ಲೈವ್ ಇತ್ತು. ಸೆಂಟ್ರಲ್ ಜೈಲಲ್ಲಿ ಅದ್ರ ಭಾಗವಾಗಿ 350 ಗ್ರಾಂ ಅಂದ್ರೆ ಇವತ್ತಿನ ನಾವು ಸಹಿತ ಅಂದ್ರೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದು ನಂಬರ್ನ ಸೆಲ್ಲಲ್ಲಿ ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಆ ಒಂದು ಸೆಲ್ಗಳ ವಿಶೇಷತೆಯನ್ನು ಕೂಡ ಗಮನಿಸಬೇಕು ನಾವು. ಅಂದ್ರೆ 18:80 ಮಧ್ಯಾಹ್ನದ ಊಟವನ್ನ ಕೊಡಲಾಗುತ್ತೆ. ಆಗಲೂ ಸಹಿತ ಊಟವನ್ನ ದರ್ಶನ್ ಅವರು ನಿರಾಕರಿಸಿದ್ರು. ಮತ್ತೆ ರಾತ್ರಿ ಏನಿತ್ತು, ರಾತ್ರಿ 2 ಚಪಾತಿ ಬಾರಿ ಬಿಡೋಣ ಹಂಗಂದ್ರೆ 2 ದಿನ ಬೇಕಾಗ್ತದ ಫುಲಾಕ. ಮತ್ತೊಂದು ಕಡೆಗೆ
ದರ್ಶನ್ ಅವರಿಗೆ ಏನ್ ಕೊಟ್ಟು ಬಾರೋ ಬೇಕಿದ್ದು ಬಾ ಟಿವಿ ನೈನಿಗೆ ಸೆಂಟರ್ ಫ್ಯಾನ್ ಬೇಕು ಬಾ ಇಲ್ಲೊಂದು ಸಪ್ ಹೋಗ್ತಾರಲ್ಲ ಬಾ ಜಲ್ದಿ ಬಾ ಅಲ್ಲ ಟಿವಿ ನೈನ್ ಜೈಲಲ್ಲಿ ಸೇರಿದ್ರು ಆದ್ರೆ ಅದಾದ ನೀನು ಟಿವಿ ನೈನ್ ಅಲ್ಲ ನೀನು ನಾವು ಸ್ವಂತ ಒಂದು ಅಕ್ಕ ಹಾಕೊಂಡಿನಿ ಟಿವಿ ನೈನ್ ಹಾಕೊಂಡ್ಬಿಟ್ರೆ ಮತ್ತೆ ನೀನು ಸತ್ತ ಹೋಗ್ಬಿಡ್ತೀವಿ ಮತ್ತೆ ನೀನು ಅವಾಗ ಮಾಡುವ ಕೋಣೆ ಅಂದ್ರೆ 6x12 ಇರ್ತಕ್ಕಂಥ ಒಂದು ಸಣ್ಣ ಕೋಣೆ ಈಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಫ್ಯಾನ್ ಇದ್ರೂ ಸಹಿತ ಆ ಒಂದು ಗಾಳಿ ಅವರಿಗೆ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ಏನ್ ಕೊಟ್ಟು ಬಾರೋ ಬೇಕಿದ್ದು ಬಾ ಟಿವಿ ನೈನಿಗೆ ಸೆಂಟರ್ ಫ್ಯಾನ್ ಬೇಕು ಬಾ ಇಲ್ಲೊಂದು ಸಪ್ ಹೋಗ್ತಾರಲ್ಲ ಬಾ ಜಲ್ದಿ ಬಾ ಅಲ್ಲ ಟಿವಿ ನೈನ್ ಜೈಲಲ್ಲಿ ಸೇರಿದ್ರು ಆದ್ರೆ ಅದಾದ ನೀನು ಟಿವಿ ನೈನ್ ಅಲ್ಲ ನೀನು ನಾವು ಸ್ವಂತ ಒಂದು ಅಕ್ಕ ಹಾಕೊಂಡಿನಿ ಟಿವಿ ನೈನ್ ಹಾಕೊಂಡ್ಬಿಟ್ರೆ ಮತ್ತೆ ನೀನು ಸತ್ತ ಹೋಗ್ಬಿಡ್ತೀವಿ ಮತ್ತೆ ನೀನು ಅವಾಗ ಮಾಡುವ ಕೋಣೆ ಅಂದ್ರೆ 6x12 ಇರ್ತಕ್ಕಂಥ ಒಂದು ಸಣ್ಣ ಕೋಣೆ ಈಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಫ್ಯಾನ್ ಇದ್ರೂ ಸಹಿತ ಆ ಒಂದು ಗಾಳಿ ಅವರಿಗೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಹೈಟ್ ಇದ್ದವ್ರು ಕೂಡ ಇರ್ತಾರಂತ ಗೊತ್ತಿಲ್ಲ ಅವರಿಗೆ ನಮ್ಮಂಥ ರೆಸ್ಟಲ್ಲಿ ಸಿಕ್ಕಿದ್ರು ನಿನ್ನೆ ನನಗೆ ಶಿವಿಗೆ ಅದು ಶಿವದ ಲೈವ್ ಇರಲಿಲ್ಲ ನಮ್ದು ಲೈವ್ ಇತ್ತು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಅದ್ರ ಭಾಗವಾಗಿ 350 ಗ್ರಾಂ ಅಂದ್ರೆ ಇವತ್ತಿನ ನಾವು ಸಹಿತ ಅಂದ್ರೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದು ಸೆಕ್ಷನ್ ನಂಬರ್ನ ಸೆಲ್ಲಲ್ಲಿ ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಆ ಒಂದು ಸೆಲ್ಗಳ ವಿಶೇಷತೆಯನ್ನು ಕೂಡ ಗಮನಿಸಬೇಕು ನಾವು. ಅಂದ್ರೆ 18 ವರೆಗೂ ಮಧ್ಯಾಹ್ನದ ಊಟವನ್ನ ಕೊಡಲಾಗುತ್ತೆ. ಆಗಲೂ ಸಹಿತ ಊಟವನ್ನ ದರ್ಶನ್ ಅವರು ನಿರಾಕರಿಸಿದ್ರು. ಮತ್ತೆ ರಾತ್ರಿ ಏನಿತ್ತು, ರಾತ್ರಿ 2 ಚಪಾತಿ ಬಾರಿ ಬಿಡೋಣ ಹಂಗಂದ್ರೆ 2 ದಿನ ಬೇಕಾಗ್ತದ ಫುಲಾಕ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ಹೈಟ್ ಇದ್ದವ್ರು ಕೂಡ ಇರ್ತಾರಂತ ಗೊತ್ತಿಲ್ಲ ಅವರಿಗೆ ನಮ್ಮಂಥ ರೆಸ್ಟಲ್ಲಿ ಸಿಕ್ಕಿದ್ರು ನಿನ್ನೆ ನನಗೆ ಶಿವಿಗೆ ಅದು ಶಿವದ ಲೈವ್ ಇರಲಿಲ್ಲ ನಮ್ದು ಲೈವ್ ಇತ್ತು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಅದ್ರ ಭಾಗವಾಗಿ 350 ಗ್ರಾಂ ಅಂದ್ರೆ ಇವತ್ತಿನ ನಾವು ಸಹಿತ ಅಂದ್ರೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದು ಸೆಕ್ಷನ್ ನಂಬರ್ನ ಸೆಲ್ಲಲ್ಲಿ ಇದೀಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಆ ಒಂದು ಸೆಲ್ಗಳ ವಿಶೇಷತೆಯನ್ನು ಕೂಡ ಗಮನಿಸಬೇಕು ನಾವು. ಅಂದ್ರೆ 18 ವರೆಗೂ ಮಧ್ಯಾಹ್ನದ ಊಟವನ್ನ ಕೊಡಲಾಗುತ್ತೆ. ಆಗಲೂ ಸಹಿತ ಊಟವನ್ನ ದರ್ಶನ್ ಅವರು ನಿರಾಕರಿಸಿದ್ರು. ಮತ್ತೆ ರಾತ್ರಿ ಏನಿತ್ತು, ರಾತ್ರಿ 2 ಚಪಾತಿ ಬಾರಿ ಬಿಡೋಣ ಹಂಗಂದ್ರೆ 2 ದಿನ ಬೇಕಾಗ್ತದ ಫುಲಾಕ ಬಂಧಿಸಲಾಗಿದೆ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ಏನ್ ಕೊಟ್ಟು ಬಾರೋ ಬೇಕಿದ್ದು ಬಾ ಟಿವಿ ನೈನಿಗೆ ಸೆಂಟರ್ ಫ್ಯಾನ್ ಬೇಕು ಬಾ ಇಲ್ಲೊಂದು ಸಪ್ ಹೋಗ್ತಾರಲ್ಲ ಬಾ ಜಲ್ದಿ ಬಾ ಅಲ್ಲ ಟಿವಿ ನೈನ್ ಜೈಲಲ್ಲಿ ಸೇರಿದ್ರು ಆದ್ರೆ ಅದಾದ ನೀನು ಟಿವಿ ನೈನ್ ಅಲ್ಲ ನೀನು ನಾವು ಸ್ವಂತ ಒಂದು ಅಕ್ಕ ಹಾಕೊಂಡಿನಿ ಟಿವಿ ನೈನ್ ಹಾಕೊಂಡ್ಬಿಟ್ರೆ ಮತ್ತೆ ನೀನು ಸತ್ತ ಹೋಗ್ಬಿಡ್ತೀವಿ ಮತ್ತೆ ನೀನು ಅವಾಗ ಮಾಡುವ ಕೋಣೆ ಅಂದ್ರೆ 6x12 ಇರ್ತಕ್ಕಂಥ ಒಂದು ಸಣ್ಣ ಕೋಣೆ ಈಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಫ್ಯಾನ್ ಇದ್ರೂ ಸಹಿತ ಆ ಒಂದು ಗಾಳಿ ಅವರಿಗೆ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ಏನ್ ಕೊಟ್ಟು ಬಾರೋ ಬೇಕಿದ್ದು ಬಾ ಟಿವಿ ನೈನಿಗೆ ಸೆಂಟರ್ ಫ್ಯಾನ್ ಬೇಕು ಬಾ ಇಲ್ಲೊಂದು ಸಪ್ ಹೋಗ್ತಾರಲ್ಲ ಬಾ ಜಲ್ದಿ ಬಾ ಅಲ್ಲ ಟಿವಿ ನೈನ್ ಜೈಲಲ್ಲಿ ಸೇರಿದ್ರು ಆದ್ರೆ ಅದಾದ ನೀನು ಟಿವಿ ನೈನ್ ಅಲ್ಲ ನೀನು ನಾವು ಸ್ವಂತ ಒಂದು ಅಕ್ಕ ಹಾಕೊಂಡಿನಿ ಟಿವಿ ನೈನ್ ಹಾಕೊಂಡ್ಬಿಟ್ರೆ ಮತ್ತೆ ನೀನು ಸತ್ತ ಹೋಗ್ಬಿಡ್ತೀವಿ ಮತ್ತೆ ನೀನು ಅವಾಗ ಮಾಡುವ ಕೋಣೆ ಅಂದ್ರೆ 6x12 ಇರ್ತಕ್ಕಂಥ ಒಂದು ಸಣ್ಣ ಕೋಣೆ ಈಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಒಂದು ಫ್ಯಾನ್ ಇದ್ರೂ ಸಹಿತ ಆ ಒಂದು ಗಾಳಿ ಅವರಿಗೆ